ನಮಸ್ಕಾರ, ಹೇಗಿದ್ದೀರಾ? ನಾನು ನಿಮ್ಮ ವಾಸಂತಿ ಅಂಬಲ್ಪಾಡಿ, ಉಡುಪಿ ಜಿಲ್ಲೆಯ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಕಳೆದ 3 ವರ್ಷಗಳಿಂದ ನಿಮ್ಮ ಕನ್ನಡ ಪಾಠವನ್ನು ಮಾಡ್ತಾ ಇದ್ದೇನೆ. ಈ ಕನ್ನಡ ಪಾಠವನ್ನು ಕೇಳ್ತಾ ಇದ್ದಂತಹ ಕೆಲವೊಂದು ವಿದ್ಯಾರ್ಥಿಗಳು ತುಂಬ ಕಮೆಂಟ್ಸ್ ಮಾಡಿದ್ದಾರೆ. ತುಂಬ ನಮಗೆಲ್ಲ ತುಂಬ ಉಪಯೋಗ ಆಯಿತು. ನಿಮ್ಮ ವಿಡಿಯೋವನ್ನೇ ನಾವು ಕಾಯ್ತಾ ಇದ್ದೇವೆ, ಪರೀಕ್ಷೆ ಬಂದ ತಕ್ಷಣ ನಿಮ್ಮ ನೆನಪಾಗ್ತದೆ ಅನ್ನುವಂಥದ್ದು. ಇದನ್ನೆಲ್ಲ ಈ ಕಮೆಂಟ್ಸನ್ನೆಲ್ಲ ಓದಿದಂತಹ ನಾನು ತುಂಬ ಖುಷಿಗೊಂಡಿದ್ದೇನೆ. ನಿಮ್ಮ ಸಂತೋಷವೇ ನನ್ನ ಸಂತೋಷ. ಯಾಕಂದರೆ ಒಂದು ವಿದ್ಯಾರ್ಥಿಯಂತೂ ಹಾಕಿದ್ದಾನೆ, ಒಂದು ಕಮೆಂಟ್ಸ್ ಹಾಕಿದ್ದಾನೆ, ಮೇಡಮ್ ನಿಮ್ಮ ಪಾಠವನ್ನು ಕೇಳಿ ನನಗೆ 80ಕ್ಕೆ 80 ಬಂದಿದೆ ಅಂತ. ಇದಕ್ಕಿಂತ ಬೇರೆ ಸಂತೋಷ ಏನಿದೆ ಅಲ್ವಾ? ಅದಕ್ಕಾಗಿ ಎಲ್ರಿಗೂ ಕೂಡ ಮತ್ತೊಮ್ಮೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಹಾಗೆ ಕೆಲವರು ಕೇಳಿದ್ದಾರೆ, ಬೇರೆ ಬೇರೆ ಯೂನಿವರ್ಸಿಟಿಯ ಪಾಠಗಳನ್ನು ನಾನು ಮಾಡ್ತಾ ಇದ್ದೇನೆ, ನನ್ನಿಂದ ಸಾಧ್ಯವಾದಷ್ಟು ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಕೆಲವೊಂದು ಯೂನಿವರ್ಸಿಟಿಯವರು ನನಗೆ ಕೇಳಿದ್ದಾರೆ, ನಿಮ್ಮ ಮುಖವನ್ನೊಮ್ಮೆ ನನಗೆ ನೋಡಬೇಕು, ನೀವೊಮ್ಮೆ ಲೈವಿಗೆ ಬನ್ನಿ ಅಂತ ಕೇಳಿದ್ದಾರೆ. ಹಾಗೆ ಇವತ್ತು ಬಂದಿದ್ದೇನೆ. ವಿದ್ಯಾರ್ಥಿಗಳೇ, ಅಂತೂ ನಿಮ್ಮ ಖುಷಿ ನನ್ನ ಖುಷಿ. ಇನ್ನೇನೋ ಪರೀಕ್ಷೆ ಬಹಳಷ್ಟು ಸಮೀಪದಲ್ಲಿದೆ. ಆದಷ್ಟು ನಾನು ನೋಟ್ಸನ್ನು ಕೆಲವರು ಹೇಳ್ತಾರೆ ಪಾಠ ಮಾಡಿದರೆ ಸಾಕು ಅಂತ, ಅಂಥವರಿಗೆ ಪಾಠ ಮಾಡಿದ್ದೇನೆ. ಹಾಗೆ ಕೆಲವರು ಹೇಳ್ತಾರೆ ಪಾಠ ಬೇಡ, ನಮಗೆ ಪ್ರಶ್ನೋತ್ತರ ಮಾಡಿ ಅಂತ. ಅಂತಹ ವಿದ್ಯಾರ್ಥಿಗಳಿಗೆ ಕೆಲವರಿಗೆ ಪ್ರಶ್ನೋತ್ತರಗಳನ್ನು ಮಾತ್ರ ಹಾಕಿದ್ದೇನೆ. ವಿದ್ಯಾರ್ಥಿಗಳೇ, ಇನ್ನೂ ಕೆಲವರು ಕೇಳಿದ್ದೀರಿ PDF ಹಾಕಿ, ನೋಟ್ಸ್ ಹಾಕಿ ಅಂತ. ಮುಂದಕ್ಕೆ ನಾನು ಪ್ರಯತ್ನಿಸ್ತೇನೆ, PDF ಅನ್ನು ಹಾಕಲಿಕ್ಕೆ ಪ್ರಯತ್ನಿಸ್ತೇನೆ. ಹಾಗೆ ಸಾಧ್ಯ ಆದರೆ ಲೈವಲ್ಲೇ ಪಾಠ ಮಾಡ್ತೇನೆ. ಇನ್ನೇನು ನಿಮ್ಮ ಸೆಮ್ ನಾಡಿದ್ದು ಬಹುಶಃ ಜೂನಲ್ಲಿ ಪರೀಕ್ಷೆ ಸ್ಟಾರ್ಟ್ ಆಗ್ತದೆ ಇರಬೇಕು. ಆನಂತರ ಮತ್ತೆ ಮುಂದಿನ ಸೆಮ್ಮಿಗೆ ನಾನು ಲೈವಲ್ಲಿ ಬಂದು ನಿಮಗೆ ಪಾಠವನ್ನು ಮಾಡ್ತೇನೆ. ಸರಿ ವಿದ್ಯಾರ್ಥಿಗಳೇ, ಒಳ್ಳೆಯ ಅಂಕಗಳನ್ನು ಗಳಿಸಿ, ದೇವರ ಶುಭ ಹಾರೈಕೆಯೂ ಇದೆ, ನನ್ನ ಹಾರೈಕೆಯೂ ಇದೆ. ನಿಮಗೆ ಏನಿದ್ರೂ ಕೂಡ ಶುಭವೇ ಆಗಲಿ, ಮುಂದಕ್ಕೂ ಕೂಡ ಶುಭವೇ ಆಗ್ತದೆ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಯಾವ ಪಾಠ ಅಂತ ನೋಡೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾವು ಯು ಮಹೇಶ್ವರಿ ಇವರು ಬರೆದ ಮನ್ವಂತರದ ಮಾನುಷಿ ಅನ್ನುವಂತಹ ಈ ಕವಿತೆಯ ಪ್ರಶ್ನೋತ್ತರವನ್ನು ಗಮನಿಸ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಯು ಮಹೇಶ್ವರಿ ಇವರ ಪರಿಚಯವನ್ನು ಮೊದಲಿಗೆ ನಾವು ನೋಡೋಣ. 1958ರಲ್ಲಿ ಕಾಸರಗೋಡಿನ ಬೇಳ ಗ್ರಾಮದ ಉಳ್ಳೋಡಿಯಲ್ಲಿ ಯು ಮಹೇಶ್ವರಿಯವರು ಜನಿಸ್ತಾರೆ. ಕನ್ನಡ ಮತ್ತು ಇಂಗ್ಲಿಷ್ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದ ಮಹೇಶ್ವರಿಯವರು PhD ಪದವಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. 1982ರಿಂದ 2004ರವರೆಗೆ ಕಾಸರಗೋಡಿನ ಸರ್ಕಾರಿ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕಿಯಾಗಿ ವಿಭಾಗದ ಮುಖ್ಯಸ್ಥೆಯಾಗಿಯೂ ಕೂಡ ಸೇವೆ ಸಲ್ಲಿಸಿದರು. ನಿವೃತ್ತಿಯ ಬಳಿಕವೂ ಕೂಡ ಇವರು ಕಣ್ಣೂರು ವಿಶ್ವವಿದ್ಯಾನಿಲಯದಲ್ಲಿ ಭಾರತೀಯ ಭಾಷಾ ಅಧ್ಯಯನಾಂಗ ವಿಭಾಗದಲ್ಲಿ ಸಂಯೋಜಕಿಯಾಗಿ ಸೇವೆ ಸಲ್ಲಿಸಿದ್ದಾರೆ. MPhil ಮತ್ತು PhD ಅಭ್ಯರ್ಥಿಗಳಿಗೆ ಮಾರ್ಗದರ್ಶಕಿಯಾಗಿ ಕೂಡ ಇವರು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ವಿದ್ಯಾರ್ಥಿಗಳೇ, ಮುಗಿಲ ಹಕ್ಕಿ ಎನ್ನುವುದು ಅವರ ಕವನ ಸಂಕಲನದ ಹೆಸರು. ಹಾಗೆ ಮಧುರವೇ ಕಾರಣ, ಇದು ಇವರ ವಿಚಾರ ವಿಮರ್ಶೆಯ ಹೆಸರು. ಹಾಗೆ ಅಟ್ಟುಂಬೊಳದ ಪಟ್ಟಾಂಗ, ಇದು ಇವರ ಅಂಕಣ ಬರಹ. ಹಾಗೆ ಎಡ್ಯುನೇಷನ್, ಇದು ಇವರ ಅನುವಾದ. ಗಡಿನಾಡಿನ ಬಾನಾಡಿ ಪ್ರತಿಭೆ KV ತಿರುಮಲೇಶ್, ಇದನ್ನು ಕೂಡ ಬರೆದಿದ್ದಾರೆ. ಇವರು ನಾಡಿಗೆ ನಮಸ್ಕಾರ ಅನ್ನುವಂತಹ ಮಾಲಿಕೆಯಲ್ಲಿ ಇವರು ಪ್ರಕಟಪಡಿಸಿದ್ದಾರೆ. ಅದರ ಜೊತೆಯಲ್ಲೇ ಕಯ್ಯಾರ ಕಿಞಣ್ಣರೈ ಬದುಕು ಬರಹ, ಸಂಯೋಜಿತ ಚಿಕಿತ್ಸೆಯ ಹರಿಕಾರ ಡಾಕ್ಟರ್ SR ನರಹರಿ, ಇದು ವ್ಯಕ್ತಿ ಚಿತ್ರ. ಹಾಗೆ ಧರೆಯು ಗರುವದಿ ಮೆರೆಯಲಿ, ಇದು ಕವನ ಸಂಕಲನ. ಆಯ್ದ ವಿಮರ್ಶಾ ಬರಹಗಳ ಸಂಗ್ರಹ, ಇವು ಇವರ ಅಪ್ರಕಟಿತ ಬರಹಗಳಾಗಿವೆ. ಹಾಗೆ ಇವರಿಗೆ ಅನೇಕ ಪುರಸ್ಕಾರಗಳು, ಪ್ರಶಸ್ತಿಗಳು ಕೂಡ ಲಭಿಸಿವೆ. ಅವುಗಳಲ್ಲಿ ಮುಖ್ಯವಾದದ್ದು ವಾರಂಬಳ್ಳಿ ಪ್ರತಿಷ್ಠಾನ ಪ್ರಶಸ್ತಿ, VM ಇನಾಮ್ದಾರ್ ಪ್ರಶಸ್ತಿ, ಸುಶೀಲಾ ಶೆಟ್ಟಿ ಸ್ಮಾರಕ ಕಾವ್ಯ ಪ್ರಶಸ್ತಿ, ಸಂಕ್ರಮಣ ಕಾವ್ಯ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು ಲಭಿಸಿವೆ. ಇನ್ನು ನಾವು ನೇರವಾಗಿ ಮನ್ವಂತರದ ಮಾನುಷಿ ಈ ಕವಿತೆಯ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ. ಮೊದಲಿಗೆ ನಾವು 8 ಅಂಕಗಳ ಪ್ರಶ್ನೆಗಳನ್ನು ಗಮನಿಸೋಣ. ಒಟ್ಟಿಗೆ ವಿದ್ಯಾರ್ಥಿಗಳೇ 2 ಪ್ರಶ್ನೆಗಳಿವೆ. ಈ ಪ್ರಶ್ನೆಗಳಲ್ಲಿ ಯಾವುದು ಬಂದರೂ ಕೂಡ ನಾನು ಹೇಳುವಂಥ ಉತ್ತರವನ್ನೇ ಬರೆಯಿರಿ. ವಿದ್ಯಾರ್ಥಿಗಳೇ, ನಾನು ಈ ವಿಡಿಯೋವನ್ನು ಮಾಡಿರುವಂತಹ ಉದ್ದೇಶ ಕೆಲವೊಂದು ವಿದ್ಯಾರ್ಥಿಗಳಿಗಾದರೂ ಉಪಯೋಗವಾಗಲಿ ಅನ್ನುವಂತಹ ಕಾರಣದಿಂದ. ಅಂದರೆ ಕೆಲವೊಂದು ವಿದ್ಯಾರ್ಥಿಗಳು
ತರಗತಿಗೆ ಹೋಗಲಿಕ್ಕೆ ಆಗದೆ ವೃತ್ತಿಗೆ ಹೋಗೋರು ನಂತರ ಪರೀಕ್ಷೆಯನ್ನು ಬರೆಯುವಂಥವರು ಇರ್ತಾರೆ. ಹಾಗೆ ಕೆಲವೊಂದು ವಿದ್ಯಾರ್ಥಿಗಳು ಪರೀಕ್ಷೆಯ ಮುನ್ನಾ ದಿನ ಮಾತ್ರ ಪರೀಕ್ಷೆಗೆ ತಯಾರಿ ನಡೆಸುವಂಥ ವಿದ್ಯಾರ್ಥಿಗಳು ಇದ್ದಾರೆ. ಅವರೆಲ್ಲರಿಗೂ ಉಪಯೋಗವಾಗಲಿ ಅನ್ನುವಂತಹ ದೃಷ್ಟಿಯಿಂದ ವಿಡಿಯೋವನ್ನು ಹಾಕ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಪ್ರಶ್ನೆ ಗಮನಿಸಿ. ಮನ್ವಂತರದ ಮಾನುಷಿ ಕವಿತೆಯಲ್ಲಿ ಸ್ತ್ರೀ ಸಂವೇದನೆ ಹೇಗೆ ವ್ಯಕ್ತವಾಗಿದೆ? ಎರಡನೇ ಪ್ರಶ್ನೆ, ಹೆಣ್ಣು ಅಬಲೆಯಲ್ಲ ಸಬಲೆ ಎನ್ನುವುದನ್ನು ಕವಿತೆಯ ಹಿನ್ನೆಲೆಯಲ್ಲಿ ನಿರೂಪಿಸಿರಿ. ಉತ್ತರ ನೋಡಿ. ಯು ಮಹೇಶ್ವರಿ ಇವರು ಬರೆದ ಮನ್ವಂತರದ ಮಾನುಷಿ ಅನ್ನುವಂತಹ ಈ ಕವನ ಸ್ತ್ರೀಪರ ಸಂವೇದನೆಯುಳ್ಳಂತಹ ಸ್ತ್ರೀಯ ಬಗ್ಗೆ ಕಾಳಜಿ ಉಳ್ಳಂತಹ ಒಂದು ಅಪೂರ್ವವಾದಂತಹ ಕವನ. ಪ್ರಾಚೀನ ಕಾಲದಿಂದಲೂ ಅಂದರೆ ಮನು ಇರುವಂತಹ ಕಾಲದಿಂದಲೂ ಕೂಡ, ಮನು ಮಹರ್ಷಿ ಇರುವಂತಹ ಕಾಲದಿಂದಲೂ ಕೂಡ ಮಹಿಳೆಯರು ಪುರುಷ ಪ್ರಧಾನ ಸಮಾಜ ವ್ಯವಸ್ಥೆಯಲ್ಲಿ ಶೋಷಣೆಗೆ ಈಡಾದವರು. ಗಾಂಧಾರಿ ಇರ್ಬೋದು, ಸೀತೆ, ಅಂಬೆ ಇವರೆಲ್ಲ ಇರ್ಬೋದು, ಇವರೆಲ್ಲರೂ ಕೂಡ ಶೋಷಣೆಯ ಹಿನ್ನೆಲೆಯಲ್ಲಿ ಈ ಕವನದಲ್ಲಿ ಲೇಖಕಿ ಕವಯಿತ್ರಿಯಾದಂತಹ ಯು ಮಹೇಶ್ವರಿಯವರು ಇವರ ಮುಖಾಂತರ ಪ್ರತಿಪಾದಿಸ್ತಾ ಹೋಗ್ತಾರೆ. ಅದರ ಜೊತೆಯಲ್ಲೇ ಈಗಿನ ಮಹಿಳೆಯರು ಇಂದಿನ ಈ ಪುರುಷ ಶೋಷಣೆಯ, ಅಂದು ಏನು ಪುರುಷ ಶೋಷಣೆ ಇತ್ತು, ಪುರುಷ ಪ್ರಧಾನ ವ್ಯವಸ್ಥೆ ಇತ್ತು, ಆದರೆ ಇಂದು ಆ ಒಂದು ಶೋಷಣೆಯ ಆ ಮೊಗವನ್ನು ಕಳಚಿಕೊಂಡು ಜೀವನ ಪ್ರೀತಿ ಹಾಗೆ ಧೈರ್ಯ ಸ್ಫೂರ್ತಿಗಳಿಂದ ಹಿಂದೆ ಆದಂತಹ ಆ ಶೋಷಣೆಯ ನೋವನ್ನು ಗೆದ್ದು ಸ್ವತಂತ್ರವಾದುದನ್ನು ಈ ಕವಿತೆ ಪ್ರತಿನಿಧಿಸುತ್ತದೆ. ಅಂದರೆ ಇಂದಿಗೂ ಕೂಡ ಧೃತರಾಷ್ಟ್ರ, ರಾವಣ, ಭೀಷ್ಮರಂಥವರು ಇಂದಿಗೂ ಕೂಡ ಈಗಿನ ಕಾಲದ ಗಂಡಂದಿರಲ್ಲಿ ಅವರು ಜೀವಂತರಾಗಿದ್ದುಕೊಂಡೇ ಹೆಣ್ಣಿನ ಶೋಷಣೆಗೆ ಕಾರಣರಾಗಿರ್ತಾರೆ ಅನ್ನುವಂಥದ್ದನ್ನು ಈ ಕವನ ಧ್ವನಿಸ್ತದೆ. ಇಂದಿನ ಮಾನುಷ್ಯರ ರಮಣರು ಹಿಂದಿನ ರಾವಣರಾಗಿದ್ದಾರೆ ಎನ್ನುವ ವಿಶಿಷ್ಟ ಧ್ವನಿ ಕೂಡ ಇಲ್ಲಿದೆ. ಗಾಂಧಾರಿ, ಸೀತೆ, ಅಂಬೆಯರು ಇಲ್ಲಿ ಇಡೀ ಸ್ತ್ರೀ ಕುಲದ ಶೋಷಣೆಯ ಪ್ರತಿಬಿಂಬವಾಗಿ ನಿಲ್ತಾರೆ. ಇಲ್ಲಿ ಕಣ್ಣು ಕಟ್ಟಿಸಿಕೊಂಡು ರಾಜ್ಯವನ್ನು ಅಳೆದದ್ದು ಗಾಂಧಾರಿಗಾದ ಶೋಷಣೆಯನ್ನು, ಹಾಗೆ ಅವಳ ಕಣ್ಣೀರ ಧಾರೆ ಹರಿದದ್ದು ಅವಳ ಶೋಷಣೆಯ ನೋವನ್ನು ಧ್ವನಿಸ್ತದೆ. ಇದು ಇಂದಿಗೂ ಕೂಡ ಅನೇಕ ಮಹಿಳೆಯರ ಸ್ಥಿತಿಯಾಗಿದೆ. ಪುರುಷ ಶೋಷಣೆಯ ಬೆಂಕಿಯಲ್ಲಿ ಸ್ತ್ರೀಯ ಬದುಕು, ಕನಸುಗಳು ಉರಿದು ಹೋಗಿವೆ. ಹಡೆದ ಒಡಲು ಬಿಸಿ ಕೆಂಡವಾಗಿ ಬಾಳಿಗೆ ಭಾಗ್ಯವಿಲ್ಲದಾಗಿದೆ. ಕಣ್ಣು ಕಾಡಿಗೆ ಮುಡಿಯ ಸುಖ ಇವು ಬಾಡಿಗೆಯ ವಸ್ತುವಾಗಿ ಸ್ತ್ರೀ ಸ್ವಾತಂತ್ರ್ಯವಿಲ್ಲದವಳಾಗಿದ್ದಾಳೆ. ಇಂದಿಗೂ ಕೂಡ ಕೆಲವೊಂದು ಮಹಿಳೆಯರ ಗಂಡಂದಿರು ಹೆಂಡತಿಯನ್ನೇ ಹೊತ್ತೊಯ್ದು ಶೋಷಿಸುವಂತಹ ರಾವಣರಾಗಿದ್ದಾರೆ. ಹೀಗಾಗಿ ಸ್ತ್ರೀಗೆ ಸೀತೆಯಂತೆ ಕಾಡು, ಕಿಚ್ಚು, ಕೊನೆಗೆ ಮಣ್ಣುಗಳೇ ಗತಿಯಾಗಿವೆ. ಅಂಬೆ ಭೀಷ್ಮನನ್ನು ಬಯಸಿದ್ದೇ ಅಥವಾ ಪ್ರೀತಿಸಿದ್ದೇ ಆಕೆಯ ಪಾಲಿಗೆ ಶೋಷಣೆಯ ವಿಷವಾಯಿತು. ಹಾಲು ಮೆದ್ದ ಬಾಯಿಯೇ ವಿಷವನ್ನು ಇಕ್ಕಿ ಮೆರೆಯಿತೆ ಎಂಬ ಮಾತು ಇದನ್ನು ಧ್ವನಿಪೂರ್ಣವಾಗಿ ಹೇಳ್ತದೆ. ಇಂದು ನಿರ್ಭಯಕ್ಕೆ ದುಃಖ ನೆಲೆಯಾಗಿದೆ. ಸ್ತ್ರೀಗೆ ತಾಯ್ನೆಲವೇ ದುಃಖದ ನೆಲೆಯಾಗಿದೆ. ಆದರೆ ಒಡಲಿಂದ ಮೀಟಿ ಬಂದಂತಹ ಕೂಸು ಅಂದರೆ ಮಗು ಸ್ತ್ರೀಗೆ ಆಸರೆಯಾಗಿ, ಅಂದರೆ ಅವಳ ಹೊಟ್ಟೆಯಿಂದ ಹುಟ್ಟಿದಂತಹ ಮಗು ಒಂದು ಆಕೆಗೆ ಆಸರೆಯಾಗಿ ನಿಲ್ತದೆ. ಹಾಗಾಗಿ ಆಕೆ ಹಳತನ್ನೆಲ್ಲ ಹೊಸಕಿ ಹಾಕಿ ಜೀವನ ಪ್ರೀತಿ, ಧೈರ್ಯ, ಸ್ಫೂರ್ತಿಗಳಿಂದ ಆ ಎಲ್ಲ ತಾನು ಅನುಭವಿಸಿದಂತಹ ಶೋಷಣೆಗಳನ್ನು ತುಳಿದು ಆಕೆ ಸ್ವತಂತ್ರಳಾಗ್ತಾಳೆ ಅನ್ನುವಂಥ ಒಂದು ಆಶಯವನ್ನು ಈ ಕವನ ಬಹಳಷ್ಟು ಧ್ವನಿಪೂರ್ಣವಾಗಿ ಬಿಂಬಿಸ್ತದೆ. ಇನ್ನು ವಿದ್ಯಾರ್ಥಿಗಳೇ, 5 ಅಂಕದ ಪ್ರಶ್ನೆ ಇದೆ ನೋಡಿ. ಜೀವ, ಪ್ರೀತಿ, ಧೈರ್ಯ, ಸ್ಫೂರ್ತಿ ಎಂದು ಕವಯಿತ್ರಿ ಹೇಳಲು ಕಾರಣವೇನು? ವಿಶದಪಡಿಸಿರಿ. ಈ ಪ್ರಶ್ನೆಗೂ ಕೂಡ ಮೊದಲ ಉತ್ತರವನ್ನೇ ಬರೆದು ಬಿಡಿ. ಸಂಕ್ಷಿಪ್ತವಾಗಿ ಬರೆದರೆ ಸಾಕಾಗ್ತದೆ. ಇನ್ನು ಸಂದರ್ಭ ನೋಡೋಣ. ಮೊದಲ ಸಂದರ್ಭ ನೋಡಿ. ಅರಸಿ ಕಣ್ಣ ಕಾಡಿಗೆ ಮುಡಿಯ ಸುಖವೇ ಬಾಡಿಗೆ. ಉತ್ತರ ನೋಡಿ. ಈ ಮೇಲಿನ ಸಾಲನ್ನು ಯು ಮಹೇಶ್ವರಿಯವರು ಬರೆದ ಮನ್ವಂತರದ ಮಾನುಷಿ ಎಂಬ ಕವನದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಯಿತ್ರಿ ಹೇಳುತ್ತಾರೆ. ಮನು ಮಹರ್ಷಿಯ ಕಾಲದಿಂದಲೂ ಕೂಡ ಸ್ತ್ರೀ ಶೋಷಣೆಗೆ ಒಳಗಾಗಿದ್ದಾಳೆ. ಆಕೆ ಮತ್ತೆ ಶೋಷಣೆಗೆ ಒಳಗಾಗ್ತಾ ಇದ್ದಾಳೆ. ಯುಗ ಯುಗದ ಒಡಲ ಕಿಚ್ಚು ಭುಗಿಲೆದ್ದಿದೆ.
ಕಣ್ಣೀರ ಧಾರೆ ಹರಿದು ಬದುಕು ಬೆಂಕಿಯಾಟದಲ್ಲಿ ನಲುಗಿ ಕನಸುಗಳ ಕಥೆಯೇ ಉರಿದು ಹೋಗಿದೆ. ಹಡೆದ ಒಡಲು ಬಿಸಿ ಕೆಂಡವಾಯಿತು. ಸ್ತ್ರೀಯ ಬಾಳಿಗೆ ಹೀಗಿರಲು ಸ್ತ್ರೀಯ ಬಾಳಿಗೆ ಭಾಗ್ಯವೆಲ್ಲಿ? ಹೀಗೆ ಸ್ತ್ರೀಯ ಕುರಿತಾಗಿ ಆಕೆಗಾದ ಶೋಷಣೆಯನ್ನು ಕವಯಿತ್ರಿ ವಿವರಿಸುವ ಸಂದರ್ಭದಲ್ಲಿ ಈ ಮೇಲಿನಂತೆ ಹೇಳುತ್ತಾರೆ. ಇನ್ನು ಎರಡನೇ ಸಂದರ್ಭ ನೋಡಿ. ಹಿಡಿದ ಕೈಯೇ ದೂಡಿತೇಕೆ ಹೊರಳಿ ಬಿದ್ದೆ ಮಣ್ಣಿಗೆ. ಈ ಮೇಲಿನ ಸಾಲನ್ನು ಯು ಮಹೇಶ್ವರಿಯವರು ಬರೆದ ಮನ್ವಂತರದ ಮಾನುಷಿ ಎಂಬ ಕವನದಿಂದ ಆರಿಸಿಕೊಳ್ಳಲಾಗಿದೆ. ಕೈ ಹಿಡಿದ ಗಂಡನೇ ರಾವಣನಾಗಿದ್ದುದನ್ನು ವಿವರಿಸುವ ಸಂದರ್ಭದಲ್ಲಿ ಕವಯಿತ್ರಿ ಈ ಮಾತನ್ನು ಹೇಳುತ್ತಾರೆ. ಸೀತೆ ಇಲ್ಲಿ ಸ್ತ್ರೀಯರ ಶೋಷಣೆಯ ಪ್ರತಿನಿಧಿಯಾಗಿದ್ದಾಳೆ. ಸೀತೆಯ ಶೋಷಣೆ ಸ್ತ್ರೀಗೆ ಅನಿವಾರ್ಯವಾಗಿದೆ. ಕೈ ಹಿಡಿದ ಗಂಡನೇ ಕೈಬಿಟ್ಟು ಹೆಂಡತಿಯ ಶೋಷಣೆಗೆ ಕಾರಣವಾಗಿರ್ತಾನೆ. ಇದರ ಪರಿಣಾಮವಾಗಿ ಸ್ತ್ರೀಗೆ ಸೀತೆಯಂತೆ ಕಾಡು ಮಣ್ಣುಗಳೇ ಗತಿಯಾಗಿದೆ ಎಂದು ಹೇಳುವ ಸಂದರ್ಭದಲ್ಲಿ ಕವಯಿತ್ರಿ ಈ ಮೇಲಿನಂತೆ ಹೇಳುತ್ತಾರೆ. ಇನ್ನು ಮೂರನೇ ಸಂದರ್ಭ ನೋಡಿ. ಹರಿವ ನದಿಗೆ ನೆತ್ತರು, ಸುರಿಯುವ ಮಳೆಯೇ ಅತ್ತರು. ಈ ಮೇಲಿನ ಸಾಲನ್ನು ಯು ಮಹೇಶ್ವರಿಯವರು ಬರೆದ ಮನ್ವಂತರದ ಮಾನುಷಿ ಎಂಬ ಕವನದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಯಿತ್ರಿ ಹೇಳುತ್ತಾರೆ. ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣಿನ ಪಾಡು ಹಾಲು ಮೆದ್ದ ಬಾಯಿಯೇ ವಿಷವನ್ನು ಇಕ್ಕಿ ಮೆರೆದಂತಾಗಿದೆ. ಗಂಡ ತನ್ನ ಸ್ವಾರ್ಥ ತೀರುವ ತನಕ ಪ್ರೀತಿಯನ್ನು ನಟಿಸುತ್ತಾನೆ. ಸ್ವಾರ್ಥ ತೀರಿದ ಬಳಿಕ ಆತ ಸ್ತ್ರೀಯನ್ನು ತಿರಸ್ಕರಿಸ್ತಾನೆ. ಹೀಗಾಗಿ ಹೆಣ್ಣಿನ ಬದುಕು ರಕ್ತ ಹರಿಯುವ ನದಿಯಾಗಿದೆ, ಕಂಬನಿಯ ಮಳೆಯಾಗಿದೆ ಎಂದು ಹೇಳುವ ಸಂದರ್ಭದಲ್ಲಿ ಕವಯಿತ್ರಿ ಈ ಮೇಲಿನಂತೆ ಹೇಳುತ್ತಾರೆ. ಇನ್ನು ನಾಲ್ಕನೆಯ ಸಂದರ್ಭ ನೋಡಿ. ಜೀವ ಪ್ರೀತಿ ಧೈರ್ಯ ಸ್ಫೂರ್ತಿ ಅಳಲ ಗೆದ್ದ ಮಾನಸಿ. ಉತ್ತರ ನೋಡಿ. ಈ ಮೇಲಿನ ಸಾಲನ್ನು ಯು ಮಹೇಶ್ವರಿಯವರು ಬರೆದ ಮನ್ವಂತರದ ಮಾನುಷಿ ಎಂಬ ಕವನದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಯಿತ್ರಿ ಹೇಳುತ್ತಾರೆ. ಯಾವುದೇ ಒಂದು ಸಮಸ್ಯೆಯಿಂದ ಹೊರಬರಬೇಕಾದರೆ ಜೀವ ಪ್ರೀತಿ ಧೈರ್ಯ ಸ್ಫೂರ್ತಿಗಳು ಬಹುಮುಖ್ಯವಾಗಿ ಬೇಕಾಗುತ್ತದೆ. ಹಾಗಾಗಿ ಸ್ತ್ರೀ ಸಹಿತ ಪುರುಷ ಶೋಷಣೆಯಿಂದ ಪಾರಾಗಬೇಕಾದರೆ ಪುರುಷರ ಶೋಷಣೆಯಿಂದ ಪಾರಾಗಬೇಕಾದರೆ ಈ ಜೀವ ಪ್ರೀತಿ ಧೈರ್ಯ ಸ್ಫೂರ್ತಿಗಳು ಕೂಡ ಅಷ್ಟೇ ಮುಖ್ಯ ಎಂದು ಹೇಳುವ ಸಂದರ್ಭದಲ್ಲಿ ಕವಯಿತ್ರಿ ಈ ಮೇಲಿನಂತೆ ಹೇಳುತ್ತಾರೆ. ಇನ್ನು ಟಿಪ್ಪಣಿ ಕೂಡ ವಿದ್ಯಾರ್ಥಿಗಳೇ, ಮನ್ವಂತರದ ಮಾನುಷಿ ಈ ವಿಷಯ ಕೊಡ್ಬೋದು. ಇದೇ ಮೊದಲ ಉತ್ತರವನ್ನೇ ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆಯಿರಿ. ಇನ್ನು 1 ಅಂಕದ ಪ್ರಶ್ನೆಯನ್ನು ಗಮನಿಸಿ. ಮನ್ವಂತರದ ಮಾನುಷಿ ಬರೆದ ಕವಿ ಯಾರು? ಉತ್ತರ ಯು ಮಹೇಶ್ವರಿ. ಎರಡನೇ ಪ್ರಶ್ನೆ. ಮನ್ವಂತರದ ಮಾನುಷಿ ಕವನದ ಆಶಯವೇನು? ಉತ್ತರ ಸ್ತ್ರೀ ಶೋಷಣೆ ಹಾಗೂ ಶೋಷಣೆಯಿಂದ ಹೊರಬರುವ ಬಗೆಯೇ ಈ ಕವನದ ಆಶಯ. ಮೂರನೇ ಪ್ರಶ್ನೆ. ಮನ್ವಂತರ ಎಂದರೇನು? ಉತ್ತರ ಮನುಯುಗ. ನಾಲ್ಕನೇ ಪ್ರಶ್ನೆ. ಮಾನುಷಿ ಎಂದರೆ ಯಾರು? ಉತ್ತರ ಮನುಷ್ಯತ್ವವಿರುವ ಮಹಿಳೆ. ಐದನೇ ಪ್ರಶ್ನೆ. ಮತ್ತೆ ಮಾರ್ದನಿಸುವುದು ಏನು? ಉತ್ತರ ಸ್ತ್ರೀ ಶೋಷಣೆಯ ಮೊರೆ. ಆರನೇ ಪ್ರಶ್ನೆ. ಭುಗಿಲೆದ್ದ ಯುಗದ ಒಡಲ ಕಿಚ್ಚು ಯಾವುದು? ಉತ್ತರ ಸ್ತ್ರೀ ಶೋಷಣೆಯ ಯಾತನೆ. ಏಳನೇ ಪ್ರಶ್ನೆ. ಸ್ತ್ರೀ ಶೋಷಣೆಯ ಪ್ರತಿನಿಧಿಗಳು ಯಾರು? ಉತ್ತರ ಗಾಂಧಾರಿ, ಸೀತೆ, ಅಂಬೆ. ಎಂಟನೇ ಪ್ರಶ್ನೆ. ರಮಣರು ಏನಾಗಿದ್ದಾರೆ? ಉತ್ತರ ರಾವಣರಾಗಿದ್ದಾರೆ. ಒಂಬತ್ತನೇ ಪ್ರಶ್ನೆ. ಹರಿವ ನದಿ ಏನಾಗಿದೆ? ಉತ್ತರ ನೆತ್ತರ ನದಿಯಾಗಿದೆ. ಈಗ ಕೊನೆಯ ಪ್ರಶ್ನೆ. ಮಾನುಷಿ ಅಳಲು ಗೆದ್ದದ್ದು ಯಾವುದರಿಂದ? ಉತ್ತರ ಜೀವ ಪ್ರೀತಿ ಧೈರ್ಯ ಸ್ಫೂರ್ತಿಗಳಿಂದ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಯು ಮಹೇಶ್ವರಿ ಇವರು ಬರೆದ ಮನ್ವಂತರದ ಮಾನುಷಿ ಅನ್ನುವಂತಹ ಈ ಕವನದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಹೊಸ ಒಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.